ನಮಸ್ಕಾರ ಸ್ನೇಹಿತರೆ. ಏನಿದು ಫೈನಲಿ ಭಾಗ್ಯಗೆ ಅವಕಾಶ ಸಿಕ್ಕೇ ಬಿಡ್ತಾ, ಅಷ್ಟು ಸುಲಭ ಆಗುತ್ತಾ ಭಾಗ್ಯ ಒಂದು ದಾರಿ ಅವಕಾಶ ಪಡ್ಕೊಳ್ಳೋ ದಾರಿ ಏನಾಗುತ್ತೋ ಇಲ್ಲಿ ತಾಂಡವ ಉರ್ದು ಬೀಳ್ತದಾನಲ್ಲಪ್ಪ. ಮಗಳು ಎಕ್ಸಾಮ್ ಬರಿಬೇಕು ಅನ್ನೋ ಆಸೆನೇ ಇಲ್ವಾ, ಜಸ್ಟ್ ಹೆಂಡತಿ ಸೋಲ್ಬೇಕು ಅನ್ನೋದು ಅಷ್ಟೇನಾ? ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ತನ್ನ ಮಗಳಿಗೆ ಇಂಪಾರ್ಟೆಂಟ್ ಆಗಿ ತನ್ನ ಮಗಳ ಭವಿಷ್ಯ ಹಾಳಾಗಬಾರ್ದು, ತನ್ನ ಮಗಳು ಎಕ್ಸಾಮ್ ಬರಿಬೇಕು ಅನ್ನೋದೇ ಭಾಗ್ಯ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಭಾಗ್ಯ ಮತ್ತು ಪೂಜಾ ಇಬ್ಬರು ಕೂಡ ಸೇರಿಕೊಂಡು ಸಖತ್ತಾಗಿ ಕನಿಕಾಗೆ ಹಳ್ಳ ತೋಡ್ತಾರೆ. ಹಳ್ಳಕ್ಕೆ ಕನಿಕಾ ಬಿದ್ದು ಕೂಡ ಬೀಳ್ತಾರೆ. ಕನಿಕಾ ಫ್ರೆಂಡ್ ಈ ಕಡೆ ಭಾಗ್ಯಗೆ ಸಹಾಯ ಮಾಡಿರ್ತಾರೆ. ಅದ್ರ ಜೊತೆಗೆ ಶ್ರೇಷ್ಠ ಮಾವ ಕೂಡ ಹೆಲ್ಪ್ ಮಾಡಿರ್ತಾರೆ. ಈ ಕಡೆ ಕನಿಕಾನ ಹಳ್ಳಕ್ಕೆಡವಿ ಬೀಳ್ಸೋಗೆ ಕಾರಣ ಆಗಿದ್ದು ಆ ಒಂದು ಕಳ್ಳತನದ ವಿಡಿಯೋ. ಈ ಕಡೆ ಅವಳು ಕಳ್ಳತನ ಮಾಡದೇ ಇದ್ರೂ ಕೂಡ ಇವರೇ ಆ ರೀತಿ ಸೀನ್ ಕ್ರಿಯೇಟ್ ಮಾಡಿ ವಿಡಿಯೋನ ಮಾಡಿಕೊಂಡು ಈ ಕಡೆ ಕನ್ನಿಕಾ ಮೇಲೆ ಕಳ್ಳತನ ಆರೋಪ ಬರೋ ರೀತಿ ಮಾಡಿ ಅದನ್ನು ವಿಡಿಯೋನ ವೈರಲ್ ಮಾಡ್ತೀವಿ ಅಂತ ಹೆದರಿಸಿ ಈ ಕಡೆ ಕನ್ನಿಕಾನ ಬಾಯಿ ಬಿಡಿಸ್ತಾರೆ. ಫೈನಲಿ ಕನ್ನಿಕಾ ತಾನು ಮಾಡಿರೋ ತಪ್ಪನ್ನು ಒಪ್ಕೋತಾರೆ. ಜೊತೆಗೆ ಇಲ್ಲಿ ಅಕ್ಕನ ಮುಂದೆ ಕೂಡ ಬಂದು ಒಪ್ಕೊಂಡು ಈ ಕಡೆ ನಾನೇ ಮಾಡಿದ್ದು ಇದನ್ನೆಲ್ಲ ಭಾಗ್ಯ ಈ ಒಂದು ಅವಮಾನ ಆಗಬೇಕು, ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಈ ರೀತಿ ಮಾಡಿದೆ ಅಂತ ಅಕ್ಕಂಗಂತೂ ಫುಲ್ ಸಿಟ್ಟು ಬಂದುಬಿಡುತ್ತೆ. ಎಲ್ಲಿಂದ ಹುಟ್ಟೆ ಅಪ್ಪನ ಮಗಳಾಗಿ ನೀನು ರೆಪ್ಯುಟೇಷನ್ನೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. ಅವತ್ತಷ್ಟೆಲ್ಲ ಆಗಿ ಬುದ್ಧಿ ಹೇಳಿದ್ರು ಕೂಡ ಇದಕ್ಕೆ ನಾ ಕಳಿಸಿದ್ದು ನಿನ್ನ ಫಾರಿನ್ಗೆ ಓದಿಸೋಕೆ ಅಂತ ರಪ್ಪಂದ ಕೆನ್ನೆಗೆ ರಪ್ಪಂದ ಬಾರಿಸ್ತಾರೆ. ಆದರೆ ಇಲ್ಲಿ ಕನಿಕಾಗೆ ವಿಡಿಯೋ ವೈರಲ್ ಆಗಬಾರ್ದು ಅನ್ನೋದಷ್ಟು ಇಂಟೆನ್ಷನ್. ಆ ವಿಡಿಯೋನ ಡಿಲೀಟ್ ಮಾಡೋ ಭಾಗ್ಯ, ಯಾಕಂದರೆ ನಾನು ನಿಜವಾಗ್ಲೂ ಕಳ್ತನ ಮಾಡಿಲ್ಲ ಅಂದಾಗ, ನಿಜವಾಗ್ಲೂ ನೀನು ಕಳ್ತನ ಮಾಡಿಲ್ಲ ಕನಿಕಾ, ಅದನ್ನೆಲ್ಲ ಮಾಡಿದ್ದು ನಾವೇ, ಅದಕ್ಕೆ ಸಹಾಯ ಮಾಡಿದ್ದು ನನ್ನ ಫ್ರೆಂಡ್ ಅಂತ ಹೇಳಿ ಏನು ನಡೀತು ಎಲ್ಲವನ್ನ ಕೂಡ ಫ್ಲ್ಯಾಶ್ ಬ್ಯಾಕನ್ನು ಹೇಳ್ತಾರೆ. ಇದರಿಂದಾಗಿ ಈ ಕಡೆ ಕನ್ನಿಕಾ ಅಂತೂ ಏನು ಈಗ ವಿಡಿಯೋ ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯಿತು. ಜೊತೆಗೆ ಭಾಗ್ಯ ಕೂಡ ಕಾಮತ್ ಸರ್ ಮರ್ಯಾದೆ ತೆಗಿಯಲ್ಲ ಅಂತ ಹೇಳಿಬಿಟ್ರು. ಇನ್ನೇನು ನಾನು ಅಂದ್ಕೊಂಡಿದ್ದು ಸಾಧಿಸೋದ್ನಲ್ಲ ಅಂತ ಅಂದ್ಕೊಂಡು ಬೀಗ್ತಿದ್ದಾರೆ. ಅದಕ್ಕೋಸ್ಕರ ಈಗೇನು ಮಾಡ್ತೀಯಾ? ನಾನೇನೋ ಒಪ್ಕೊಂಡೆ, ಆದರೆ ನೀನು ಎಕ್ಸಾಮ್ ಬರೆಯೋಕ್ಕಾಗಲಿಲ್ವಲ್ಲ, ಏನು ಮಾಡೋಕ್ಕಾಗುತ್ತೆ ನಿನ್ನಿಂದ ಅಂತ ಈಗಲೂ ಕೂಡ ತನ್ನ ಬುದ್ಧಿನ ಬಿಟ್ಟಿಲ್ಲ. ಈ ಕಡೆ ಭಾಗ್ಯ ಅಂತೂ ತಪ್ಪು ಮಾಡ್ದಿರೋ ನಾನು ನನ್ನ ಮಗಳು ಇಬ್ಬರು ಕೂಡ ಎಕ್ಸಾಮ್ ಬರೀಲೇಬೇಕು, ಮೇಡಮ್ ನಮಗೆ ಅವಕಾಶ ಕೊಡಿ ಅಂತಕ. ನೋಡು ಭಾಗ್ಯ, ಖಂಡಿತ ನಮ್ಮಿಂದ ತಪ್ಪಾಗಿದೆ, ಅದಕ್ಕೋಸ್ಕರ ಖಂಡಿತ ಕ್ಷಮೆ ಕೇಳ್ತೀವಿ, ಆದರೆ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ. ಮತ್ತು ಇನ್ನೇನೇ ಇದ್ರೂ ಎಕ್ಸಾಮ್ ಬರೀಬೇಕು ಅಂದರೆ ಅದು ಸಪ್ಲಿಮೆಂಟ್ರಿ ಅಷ್ಟೇ, ಅದಕ್ಕೆ ಹೊರತಾಗಿ ನಮ್ಮ ಕೈಯಲ್ಲಿ ಏನೂ ಕೂಡ ಇಲ್ಲ ಅಂದಾಗ ಈ ಕಡೆ ಭಾಗ್ಯ ಯಾಕಿಲ್ಲ, ಇವತ್ತೇನಾದರೂ ಕೂಡ ಮಾಡಲೇಬಹುದು. ಈ ಒಂದು ಮೆಸೇಜ್ನ ತಲುಪಿಸೋ ಜಾಗದಲ್ಲಿ ತಲುಪಿಸಿದ್ರೆ ಖಂಡಿತ ಎಲ್ಲ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಲೈವಿಗೆ ಬರ್ತಾಳೆ ಭಾಗ್ಯ, ತನಗಾಗಿರೋ ತೊಂದರೆ, ತನಗಾಗಿರೋ ಎಲ್ಲವನ್ನ ಕೂಡ ಲೈವಲ್ಲಿ ಹೇಳ್ಕೊತಿದ್ದಾಳೆ. ಈ ಕಡೆ ತನ್ವಿಗೂ ಲೈವಿಗೆ ಬಂದಿರೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಆಲ್ರೆಡಿ ಆ ಕಡೆ ತಾಂಡವ್ ಶ್ರೇಷ್ಠಗೆ ಕಾಲ್ ಮಾಡಿ ಏನೋ ಮಾಡಿಬಿಡ್ತೀನಿ ಅಂತ ಹೋಗಿದ್ದಾಳೆ. ಏನು ಮಾಡ್ಕೊಂಬಿಡ್ತಾಳೆ, ನಾವು ಕಾಪಿ ಮಾಡಿಲ್ಲ ಅಂತ ಸಾಬೀತುಪಡಿಸ್ಬಿಡ್ತಾಳಂತೆ. ಸಾಬೀತುಪಡಿಸ್ಬಿಟ್ಟು ಎಕ್ಸಾಮ್ ಬರೆಸ್ಬಿಡ್ತಾಳಂತೆ. ಏನು ಮಾಡೋಕ್ಕಾಗುತ್ತೆ, ಏನೂ ಕೂಡ ಅವಳಿಂದ ಆಗೋದೇ ಇಲ್ಲ ಅಂತ ಹೇಳ್ತಿದ್ರೆ ಖಂಡಿತ ತಾಂಡವ್ ಆಗೋದಿಲ್ಲ. ಅವಳು ಬಂದ್ರೆ ಅಂತೂ ಗ್ರಹಚಾರ ಬಿಡಿಸ್ದೇ ಇರಬೇಡ, ಯಾಕೆ ಹೀಗೆಲ್ಲ ಮಾಡಿದೆ ಅಂತ ಹೇಳಿ ಜೋರು ಮಾಡು ಅಂತ ಹೇಳ್ಕೊಡ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ತನ್ವಿಯ ಅಜ್ಜಿ ಅಪ್ಪ ಎಲ್ಲ ಕೂಡ ಬನ್ನಿ ಅಮ್ಮ ಲೈವಿಗೆ ಬಂದಿದ್ದಾರೆ ಅಂತಿದ್ದಾಗ ಈ ಕಡೆ ತಾಂಡವ್ಗೆ ಶಾಕ್ ಆಗುತ್ತೆ. ಏನದು ಲೈವಿಗೆ ಬಂದಿದ್ದಾಳಂತ, ಅವಳು ಹೋಗಿ ಬರ್ತೀನಿ ಇರುವ ಅಂತ ಹೇಳಿ ಹೋಗ್ತಾರೆ. ನಂತರ ಈ ಕಡೆ ಲೈವಿಗೆ ಬಂದಿರೋ ಭಾಗ್ಯನ ನೋಡಿ ಏನಪ್ಪ ಇವಳಿಗೊಂದು ಫೋಟೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಬರಲ್ಲ ಅಂಥದ್ರಲ್ಲಿ ಲೈವಿಗೆ ಬಂದಿದ್ದಾಳ ಅಂತ ತಾಂಡವ್ ಶಾಕ್ ಆಗ್ತಿದ್ದಾರೆ. ಆ ಲೈವಲ್ಲಿ ಜನಗಳೇ ನನಗೂ ನನ್ನ ಮಗಳಿಗೆ ಈ ರೀತಿ ಅನ್ಯಾಯ ಆಗಿದೆ, ನನ್ನ ಕತೆ ಬಿಡಿ, ಆದರೆ ನನ್ನ ಮಗಳು ಭವಿಷ್ಯ ಹಾಳಾಗ್ತದೆ. ಜೊತೆಗೆ ನಾವಿಬ್ಬರು ತಪ್ಪೇ ಮಾಡಿದೆ, ಯಾರ್ದು ಕುತಂತ್ರಕ್ಕೆ ಬಲಿ ಆಗಿದ್ದೇವೆ, ಯಾರು ನಮ್ಮಿಬ್ಬರನ್ನ ಸಿಕ್ಸಾಕಿಸ್ಬೇಕು, ನಮಗೆ ತೊಂದರೆ ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಕಾಪಿನ ಬರೆದಿಟ್ಟು ಅದನ್ನು ನಮ್ಮ ಮೇಲೆ ಬರುವ ಹಾಗೆ ಮಾಡಿ ಡಿಬಾರ್ ಮಾಡಿಸಿದ್ದಾರೆ. ಇದು ಯಾವ ರೀತಿ ನ್ಯಾಯ? ಈಗ ಕೇಳಿದ್ರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋದು ಬಿಟ್ಟರೆ ನಿಮ್ಗೆ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಸಪ್ಲಿಮೆಂಟ್ರಿ ಬರಿಬೇಕಾ ಅಥವಾ ಮೇನ್ ಎಕ್ಸಾಮ್ ಬರಿಬೇಕಾ? ಜೊತೆಗೆ 10ನೇ ಕ್ಲಾಸ್ ಹುಡುಗಿ, ಭವಿಷ್ಯ ಇರೋದೇ 10ನೇ ಕ್ಲಾಸಲ್ಲಿ, ದಯವಿಟ್ಟು ನೀವೇ ಹೇಳಿ, ನಿಮ್ಮಿಂದಾನೇ ನನಗೆ ನ್ಯಾಯ ಸಿಗೋದು ಅಂತ ಹೇಳಿದಾಗ ಈ ಕಡೆ ಎಲ್ಲ ಕಡೆ ಕೂಡ ಒಂದು ವಿಡಿಯೋ ವೈರಲ್ ಆಗಿಬಿಡುತ್ತೆ. ತಕ್ಷಣ ಟಿ ವಿಲೂ ಕೂಡ ಬಂದ್ಬಿಡುತ್ತೆ. ಟಿ ವಿ ಜನಗಳೆಲ್ಲ ಕೂಡ ನೋಡಿದ್ರಲ್ವ, ಈಗ ಒಂದು ವಿಡಿಯೋ ವೈರಲ್ ಆಗಿದೆ, ಅಮ್ಮ ಮಗಳಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ಸಪ್ಲಿಮೆಂಟ್ರಿ ಬರಿಬೇಕಾ ಅಥವಾ ಮೇನ್ ಎಕ್ಸಾಮ್ ಬರಿಬೇಕಾ ಅಂತ ಸರ್ವೆನೇ ನಡೆಸ್ಬಿಡ್ತಾರೆ. ಎಲ್ಲ ಕಡೆ ಜನಗಳು ಕೂಡ ಸರ್ವೆನಲ್ಲಿ ಬರೋ ಒಂದೇ ರಿಪೋರ್ಟ್, ಅವ್ರು ಯಾವುದೇ ಕಾರಣಕ್ಕೂ ಸಪ್ಲಿಮೆಂಟ್ರಿ ಬರಿಬಾರ್ದು, ಬಿಕಾಸ್ ಅವ್ರೇನು ತಪ್ಪು ಮಾಡಿದ್ದಾರೆ, ಯಾರ್ದು ಕುತಂತ್ರಕ್ಕೆ ಅವರ ಭವಿಷ್ಯ ಬಲಿಯಾಗೋದಂತೂ ಖಂಡಿತ ಸರಿಯಿಲ್ಲ. ಅದರಲ್ಲೂ ಅವರ ಮಗಳ ಭವಿಷ್ಯ, ಒಂದು ಹುಡುಗಿ ಭವಿಷ್ಯ ನಿಂತಿರೋದೇ ಅದರಲ್ಲಿ. ವಿನಾಕಾರಣ ಆಕೆ ಸಪ್ಲಿಮೆಂಟ್ರಿ ಬರೆಯೋದು ಸರಿಯಲ್ಲ, ಯಾವುದೇ ಕಾರಣಕ್ಕೂ ಅವರು ಸಪ್ಲಿಮೆಂಟ್ರಿ ಬರಿಬಾರ್ದು, ಮೇನ್ ಎಕ್ಸಾಮ್ ಬರಿಬೇಕು ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಭಾಗ್ಯ ಲೈವಿಗೆ ಬಂದಿರೋದ್ರಿಂದ ಈ ಕಡೆ ತಾಂಡವ್ ಉರ್ಕೋತಿದ್ದಾನೆ, ನಮ್ಮ ಮರ್ಯಾದೆ ಎಲ್ಲ ತೆಗಿತಿದ್ದಾರೆ ಅಂತ. ಫೈನಲಿ ಕತ್ಲಾಗುತ್ತೆ. ಈ ಕಡೆ ತನ್ವಿನ ಸ್ಕೂಲ್ಗೆ
ಬಂದ್ಬಿಡು ತನ್ವಿ ಅಂತ ಹೇಳಿ ಪೂಜಾ ಕೂಡ ಕರೀತಾಳೆ. ಈ ಕಡೆ ಅಪ್ಪ ಅಮ್ಮ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಿದ್ದಾರೆ ತಾಂಡವ್ ಸಮೇತ. ಮನೇಲಿರೋದು ಧರ್ಮ ಅಂಕಲ್ ಹಾಗೆ ಸುನಂದ್ ಅವ್ರು ಮಾತ್ರ. ಅವರು ಕೂಡ ಟಿ ವಿಲಿ ನೋಡ್ತಿದ್ದಾರೆ. ಈ ಕಡೆ ಭಾಗ್ಯ ಇರ್ತಕ್ಕಂಥ ಸ್ಕೂಲ್ಗೆ ಎಲ್ಲ ಮೀಡಿಯಾದವ್ರು ಕೂಡ ಬರ್ತಾರೆ. ಏನು ನಿಮ್ಮದು ಕೋರಿಕೆ ಅಂತ ಕೇಳ್ತಿದ್ದಾರೆ. ಈ ಕಡೆ ಏನಿಲ್ಲ, ನಾವು ಯಾರ್ದು ಕುತಂತ್ರಕ್ಕೆ ಬಲಿಯಾಗಿದ್ದೇವೆ, ಯಾರ್ದು ದ್ವೇಷಕ್ಕೆ ನಮ್ಮ ಮೇಲೆ ಸೀಡ್ ತೀರಿಸ್ಕೋಬೇಕು ಅಂತ ವಿನಾಕಾರಣ ವೈಯಕ್ತಿಕ ದ್ವೇಷಕ್ಕೆ ನನ್ನ ಮಗಳು ನನ್ನ ಭವಿಷ್ಯ ಹಾಳಾಗಿದೆ. ನಂದು ಬಿಡಿ, ಆದರೆ ನನ್ನ ಮಗಳು 10ನೇ ಕ್ಲಾಸ್ ಓದ್ತಿದ್ದಾಳೆ, ಅವಳ ಭವಿಷ್ಯ ಹಾಳಾಗಿದೆ. ಅವರ ಕುತಂತ್ರದಿಂದ ನಾನು ನನ್ನ ಮಗಳು ಡಿಬಾರ್ ಆಗಿದ್ದೇವೆ. ನಮಗೆ ನ್ಯಾಯ ಸಿಗಲೇಬೇಕು. ನನ್ನ ಮಗಳು ಎಕ್ಸಾಮ್ ಬರೀಲೇಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ನನ್ನ ಮಗಳು ಎಕ್ಸಾಮ್ ಬರೀಬೇಕು ಅಂತ ಕೇಳ್ಕೊತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕನಿಕಾ ಹಾಗೆ ಅವ್ರ ಅಕ್ಕ ಕೂಡ ಬರ್ತಾರೆ ಸ್ಕೂಲ್ ಹತ್ರ. ನಂತರ ಅಷ್ಟರಲ್ಲಿ ಈ ಕಡೆ ತಾಂಡವ್ ಬರ್ತಾರೆ. ಏನು ಮಾಡ್ತಿದ್ಯಾ ಭಾಗ್ಯ, ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ? ಬೆಳಗ್ಗೆಯಿಂದ ನೀನು ಹವಾನೇ ಜಾಸ್ತಿ ಆಯಿತು. ಏನು ಮರ್ಯಾದೆ ತೆಗಿಬೇಕು ಅಂತ ಅಂದ್ಕೊಂಡಿದ್ಯಾ? ಈ ರೀತಿಯೆಲ್ಲ ಮಾಡಿಬಿಟ್ರೆ ನಿನಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಸಿಕ್ಬಿಡುತ್ತಾ? ಏನು ಮರ್ಯಾದೆ ತೆಗಿತಿದ್ಯಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ? ಏನು ಹೀಗೆ ಹೋರಾಟ ಮಾಡ್ತಾರೆ ಬೆಳಿಗ್ಗೆಯಿಂದ? ಬರೀ ಬಾಯೆಲ್ಲ ಬಿಟ್ಟರೆ ಇಷ್ಟಪ್ಪ ಮಾತಾಡೋದೇ ಆಗೋಯ್ತು. ಇನ್ನೇನು ರೋಡಲ್ಲೂ ಕೂತ್ಕೊಂಡು ಧರಣಿ ಕೂತ್ಕೊಂಡ್ಬಿಡುವ ಅಂದಾಗ, ಹೌದ್ರಿ ನನ್ನ ಮಗಳು ಎಕ್ಸಾಮ್ ಬರೀಬೇಕು, ನಾನು ಬರೀತೀನೋ ಇಲ್ವೋ ನನಗೆ ಬೇಕಾಗಿಲ್ಲ, ಆದರೆ ನನ್ನ ಮಗಳು ಎಕ್ಸಾಮ್ ಬರೀಲೇಬೇಕು. ಅವಳಿಗೆ ಅನ್ಯಾಯ ಆಗೋದನ್ನು ನಾನಂತೂ ಸಹಿಸೋದಿಲ್ಲ. ಜೊತೆಗೆ ಧರಣಿ ಕೂರಬೇಕು ಅಂತ ಆದರೆ ಖಂಡಿತ ಧರಣಿ ಕೂಡ ಕೂರ್ತೀನಿ. ನಾನು ನನ್ನ ಮಗಳನ್ನ ಎಕ್ಸಾಮ್ ಬರ್ಸೋ ತನಕ ಯಾವುದೇ ಕಾರಣಕ್ಕೂ ಧರಣಿ ಕೂಡ ಎದ್ದೇಳಲ್ಲ. ಬೇಕಿದ್ರೆ ರೋಡಲ್ಲೇ ಧರಣಿ ಕೂರ್ತೀನಿ, ಇಡೀ ರಾತ್ರಿ ಅಲ್ಲೇ ಕೂತಿರ್ತೀನಿ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಕನಿಕಾ ಅವರ ಅಕ್ಕಂಗೆ ಮೇಲ್ಗಡೆಯಿಂದ ಕಾಲ್ ಬರುತ್ತೆ. ಈ ಕಡೆ ಎಲ್ಲಿದ್ರೆ ನಾವು ಸ್ಕೂಲ್ ಹತ್ರನೇ ಇದ್ದೀವಿ ಸರ್ ಅಂತ ಹೇಳ್ತಿದ್ದಾರೆ. ಹೌದು ಸರ್, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಫೈನಲಿ ಈ ಕಡೆ ಭಾಗ್ಯ ಹತ್ರ ಬರ್ತಾರೆ. ಭಾಗ್ಯ, ನೀನು ಗೆದ್ಬಿಟ್ಟೆ, ಭಾಗ್ಯ ನೀನು ಗೆದ್ಬಿಟ್ಟೆ ಅಂತ ಹೇಳ್ತಿದ್ದಾರೆ. ಮೇಡಮ್ ಏನು ಹೇಳ್ತಿದ್ರ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಶಾಕ್ ಆಗ್ತಿದ್ರೆ. ತನ್ವಿ ಕುಸುಮಾಗೆ ಖುಷಿ ಆಗ್ತದೆ. ಕನಿಕಾ ಕೂಡ ಏನು ಆಗ್ತದೆ ಇಲ್ಲಿ, ಫೈನಲಿ ಎಕ್ಸಾಮ್ ಬರೆಯೋಕೆ ಅವಕಾಶ ಸಿಗ್ತಿದ್ಯಲ್ಲ ಅಂತ ಅನ್ಕೋತಿದ್ದಾರೆ. ನಿನ್ನ ಕೋರಿಕೆ, ನಿನ್ನ ಹೋರಾಟ ಫಲಿಸ್ಬಿಡ್ತು ಭಾಗ್ಯ. ನಿಮಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ತಾನೇ ಮೇಲಿಂದ ಕಾಲ್ ಬಂತು, ನೀವು ಎಕ್ಸಾಮ್ ಬರೀಬಹುದು, ಅದು ಸಪ್ಲಿಮೆಂಟ್ರಿ ಅಲ್ಲ, ಮೇನ್ ಎಕ್ಸಾಮ್ಗೆ ಆ್ಯಡ್ ಆಗುತ್ತೆ. ಇವತ್ತೇ ಎಕ್ಸಾಮ್ ಬರೀಬೇಕು, ಈಗಲೇ ಬರೀಬೇಕು ನೀವು ಎಕ್ಸಾಮ್ನ ಅಂದ ತಕ್ಷಣ ಈ ಕಡೆ ಭಾಗ್ಯಗೆ ತನ್ವಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಜೊತೆಗೆ ಈ ಕಡೆ ಕುಸುಮ ಅವರಂತೂ ನನ್ನದೊಂದು ಬೆಂಬಲ ಯಾವತ್ತೂ ಇರುತ್ತೆ ಭಾಗ್ಯ, ನಿನ್ನ ಹೋರಾಟನ ಮುಂದುವರಿಸು ಅಂತ ಹೇಳಿರ್ತಾರೆ. ಈ ಕಡೆ ತಾಂಡವಂತೂ ಉರ್ಕೊಂಡ್ರೆ ಆ ಕಡೆ ಸುಂದ್ರಿ ಹಾಗೆ ಶ್ರೇಷ್ಠ ಕೂಡ ಆ ಒಂದು ವಿಡಿಯೋನ ನೋಡ್ತಿದ್ದಾರೆ, ಟಿ ವಿನ ನೋಡ್ತಿದ್ದಾರೆ. ಆ ಟಿ ವಿಲಿ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಇವತ್ತು ಬೆಳಗ್ಗೆಯಿಂದ ನಾವು ಒಂದು ಹೆಣ್ಮಗಳು ತಮಗೆ ಅನ್ಯಾಯ ಆಗಿದೆ ತನ್ನ ಮಗಳಿಗೆ ಅನ್ನೋ ವಿಷಯನ ನೋಡಿದ್ವಿ. ಆ ವಿಡಿಯೋ ತುಂಬಾ ವೈರಲ್ ಆಯಿತು. ಜೊತೆಗೆ ನಾವೆಲ್ಲರೂ ಕೂಡ ಆ ಒಂದು ಇಂಟರ್ವ್ಯೂ ಮಾಡಿದ್ವಿ, ಸರ್ವೆ ಮಾಡಿದ್ವಿ. ಎಲ್ಲರಿಂದ ಬಂದ ಒಂದೇ ಉತ್ತರ, ತಪ್ಪು ಮಾಡದಿರೋ ಅವರು ಯಾವುದೇ ಕಾರಣಕ್ಕೂ ಸಪ್ಲಿಮೆಂಟ್ರಿ ಬರೀಬಾರ್ದು, ಮೇನ್ ಎಕ್ಸಾಮ್ ಬರೀಬೇಕು ಅಂತ. ಆ ಒಂದು ಕೋರಿಕೆ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿದೆ. ಕರ್ನಾಟಕ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಕೂಡ ಅವರು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಅದು ಸಪ್ಲಿಮೆಂಟ್ರಿ ಅಲ್ಲ, ಮೇನ್ ಎಕ್ಸಾಮ್ಗೆ ಆ್ಯಡ್ ಆಗುತ್ತೆ. ಜೊತೆಗೆ ಈಗಲೇ ಈ ರಾತ್ರಿ ಟೈಮಲ್ಲಿ ಬಿಗಿ ಬಂದೋಬಸ್ತ್ ಜೊತೆಗೆ ಅಮ್ಮ ಮಗಳು ಇಬ್ಬರು ಕೂಡ ಆ ಒಂದು ಸ್ಕೂಲಲ್ಲಿ ಎಕ್ಸಾಮ್ ಬರಿಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಸುನಂದ ಧರ್ಮ ಅಂಕಲ್ ಇಬ್ರಿಗೂ ಕೂಡ ಖುಷಿ ಆಗ್ತದೆ. ಫೈನಲಿ ನನ್ನ ಮಗಳು ಎಲ್ಲನೂ ಕೂಡ ಒಳ್ಳೇದು ಮಾಡಿಬಿಟ್ಲು ಅಂತದಾಗೆ ನಮ್ಮ ಮಗಳೇ ಹಾಗೆ ಧೈರ್ಯದಿಂದ ಎಲ್ಲವನ್ನೂ ಕೂಡ ಮಾಡ್ತಾಳೆ ಅಂತ ಹೇಳ್ತಿದ್ದಾರೆ ಧರ್ಮ ಅಂಕಲ್. ಈ ಕಡೆ ತನ್ಮಯ ಅಂತ ಕರಿತಿದ್ರೆ ಅವ್ನು ಇನ್ನೂ ಕೂಡ ಎದ್ದೇ ಇಲ್ಲ ಅಂದಾಗ ಯಾಕೋ ಏನೋ ಅನ್ನಿಸ್ತಿದೆಯಲ್ಲ. ಅವ್ನು ಯಾವಾಗಲೂ ಕೂಡ ಈ ರೀತಿ ಮಲಗೋನಲ್ಲ, ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ. ಇವಾಗ ನೋಡಿದ್ರೆ ಎಚ್ಚರ ಆಗ್ತಿಲ್ಲ ಅಂದರೆ ಏನರ್ಥ? ಅವ್ನು ಆ್ಯಕ್ಟಿವ್ ಆಗಿರಬೇಕಲ್ಲ, ಏನೋ ಆಗಿದೆ ಅಂತ ಅನ್ನಿಸ್ತದೆ ಅಂತ ಧರ್ಮ ಅಂಕಲ್ ಅನ್ಕೋತಾ ಇದ್ದಾರೆ. ನಂತರ ಈ ಕಡೆ ಶ್ರೇಷ್ಠ ಸುಂದರಿ ಇಬ್ಬರು ಕೂಡ ಉರ್ಕೋತಾ ಇದ್ದಾರೆ. ಏನಪ್ಪ ಇದು, ಫೈನಲಿ ಎಷ್ಟು ಗಟ್ಟಿಗಿತ್ತೆ, ಒಬ್ಬಳೇ ಇಟ್ಕೊಂಡು ಫೈನಲಿ ಎಕ್ಸಾಮ್ ಬರೆಯೋಕೆ ಅವಕಾಶ ಗಿಟ್ಟಿಸ್ಕೊಂಡ್ಬಿಟ್ಲಲ್ಲ, ಏನದು ಅಂತ ಅನ್ಕೋತಿದ್ರೆ. ಈ ಕಡೆ ತಾಂಡವ್ ಶ್ರೇಷ್ಠ ಕತೆ ಅಂತೂ ಹೇಳ್ತಿರೋದು. ಹುರ್ಕೋತಾ ಇದ್ದಾರೆ, ಅಷ್ಟಿಷ್ಟು ಹುರ್ಕೋತಾ ಇಲ್ಲ. ಶ್ರೇಷ್ಠ ಹುರ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಈ ಕಡೆ ಏನಪ್ಪ, ಅಪ್ಪ ಆಗಿ ತನ್ನ ಹೆಂಡತಿ ಗೆಲ್ಲೋದಲ್ಲ, ಮಗಳೂ ಗೆದ್ಬಿಡ್ಲಲ್ಲ ಅಂತ ಖುಷಿ ಪಡಬೇಕು. ಅಟ್ಲೀಸ್ಟ್ ಮಗಳಿಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಸಿಗ್ತದೆ ಅಂತ. ಆದರೆ ಉರ್ಕೊಂಡು ಸಾಯ್ತಿದ್ದಾನೆ ಮನುಷ್ಯ. ಹಾಗಿದ್ರೆ ಏನಾಗುತ್ತೆ, ಹೇಗೆ ಎಕ್ಸಾಮ್ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.